ಎಸ್ ರಾಜ್ಯ ರಾಜಕೀಯದಲ್ಲಿ ತಾರಕಕ್ಕೇರ್ತಾ ಇದೆ ಬಣ ಸಂಘರ್ಷ. ಎರಡು ಬಣ ರಾಜ್ಯ ಸುತ್ತಾಟಕ್ಕೆ ಕೇಸರಿಯಲ್ಲಿ ಕಚ್ಚಾಟವೋ ಕಚ್ಚಾಟ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಮಧ್ಯೆ ಭಾರಿ ಒಂದು ರೀತಿಯಾದಂತ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ವಿಜಯೇಂದ್ರ ಬೆನ್ನಲ್ಲೇ ಅಖಾಡದಲ್ಲಿ ಯತ್ನಾಳ್ ಅಬ್ಬರವನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ರೆಬಲ್ಸ್ ನಾಯಕರಿಂದ ಕಹಳೆ ಮೊಳಗ್ತಾ ಇದೆ. ಎಸ್ ಭಾರತದಲ್ಲಿ ಮತ್ತೊಂದು ಪಾಕಿಸ್ತಾನ ಸೃಷ್ಟಿಗೆ ಯತ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಡುವುದರ ಮುಖಾಂತರ ಯತ್ನಾಳ್ ಅವರು ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿಬಿಡ್ತಾರೆ. ಇವತ್ತು ನೆಹರುವಿಂದ ಸಿಂಗ್ವರೆಗೂ ವಕ್ಫ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಬಡವರ ಮನೆ, ದೇವಸ್ಥಾನ ಎಲ್ಲದರಲ್ಲೂ ಕೂಡ ವಕ್ಫ್ ಅಂತ ಮುಸ್ಲಿಂ ಜಿಲ್ಲಾಧಿಕಾರಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾರತದಲ್ಲಿ ಮತ್ತೊಂದು ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಮುಸ್ಲಿಂ ಅಧಿಕಾರಿಗಳ ವಿರುದ್ಧ ಯತ್ನಾಳ್ ಅವರು ಕಿಡಿಕಾರಿರುವಂತದ್ದು. ಈಗಾಗಲೇ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರ ಜಿಲ್ಲೆಯಲ್ಲಿ ಈ ವಿಷಯ ಗಮನಕ್ಕೆ ಬಂದ ತಕ್ಷಣವೇ ಹೋರಾಟವನ್ನು ಪ್ರಾರಂಭ ಮಾಡಿದರು. ಹೋರಾಟದ ಭಾಗವಾಗಿ ದೊಡ್ಡ ಸಭೆಗಳು ಆಯಿತು. ಹಗಲು ರಾತ್ರಿ ಧರಣಿ ಮಾಡಿದರು. ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು ಬಂದು ಭಾಗವಹಿಸಿದರು. ಹಾಗೆಯೇ ವಕ್ಫ್ ಬಗ್ಗೆ ರಚಿಸಲಾಗಿರ್ತಕ್ಕಂಥ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರು, ಸದಸ್ಯರು ಕೂಡ ಭೇಟಿ ಮಾಡಿ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆಯೇ ಒಂದು ಸಲಹೆನೂ ಅವರು ಕೊಟ್ಟಿದ್ದರು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಭಾರತದಲ್ಲಿ ಮತ್ತೊಂದು ಪಾಕಿಸ್ತಾನ ಸೃಷ್ಟಿಗೆ ಯತ್ನ ನಡೀತಾ ಇದೆ. ನೆಹರುವಿಂದ ಸಿಂಗ್ ವರೆಗೂ ಕೂಡ ವಕ್ಫಿ ಅಧಿಕಾರ ಕೊಟ್ಟಿದ್ದಾರೆ ಅಂತ ಇವತ್ತು ಫಸ್ಟ್ ಡೇ ಇನ್ನು ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಅಷ್ಟರಲ್ಲಾಗಲೇ ಮುಸ್ಲಿಮರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಯತ್ನಾಳ್ ಅವರು. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಚಂದ್ರಕಲಾ, ಈಗಾಗಲೇ ವಕ್ಫ್ ಬೋರ್ಡ್ ವಿರುದ್ಧ ಯತ್ನಾಳ್ ಟೀಮ್ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿತ್ತು. ಅದರ ಮುಂದುವರಿದ ಭಾಗವಾಗಿ ಹಿಂದಿನಿಂದ ಏನು ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೂ ಇಡೀ ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕುಗಳಿಗೂ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಜಮೀನುಗಳಿಗಿರ್ಬೋದು, ರೈತರಿಗಿರ್ಬೋದು, ಕೆಲವೊಂದಿಷ್ಟು ಮಠಾಧೀಶರುಗಳಿಗೂ ಕೂಡ ಈಗಾಗಲೇ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿರುವಂತದ್ದು. ಈ ಒಂದು ವಿಚಾರವಾಗಿ ವರದಿಯನ್ನು ಸಂಗ್ರಹಣೆ ಮಾಡಿ ಹೈಕಮಾಂಡ್ ನಾಯಕರ ಒಂದು ಗಮನಕ್ಕೆ ತೆಗೆದುಕೊಂಡು ಬಂದು ಯಾವ ರೀತಿಯಾದಂತಹ ಕಾನೂನು ಹೋರಾಟ ಮಾಡಬೇಕು ಅಂತ ಹೇಳಿ ಕೂಡ ಅಭಿಯಾನವನ್ನು ಕೂಡ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅದರಂತೆಯೇ ಇವತ್ತು ಏನು ಮೊದಲನೇ ದಿನವಾಗಿ ಈಗಾಗಲೇ ಅವರ ಮೊದಲನೇ ಹೋರಾಟವನ್ನು ಕೂಡ ಬೀದರ್ನಿಂದ ಈಗಾಗಲೇ ಆರಂಭವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಒಂದಿಷ್ಟು ರೆಬಲ್ ನಾಯಕರು ಕೂಡ ಸಾಥ್ ಕೊಟ್ಟಿರುವಂತದ್ದು. ರಮೇಶ್ ಜಾರಕಿಹೊಳಿ ಇರ್ಬೋದು, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಒಂದಿಷ್ಟು ಮಠಾಧೀಶರು ಮತ್ತೆ ಹಿಂದೂ ಸಂಘಟನಾ ಸದಸ್ಯರುಗಳು ಕೂಡ ಈಗಾಗಲೇ ಅವರ ಒಂದು ಹೋರಾಟಕ್ಕೆ ಸಾಥ್ ಕೊಟ್ಟಿರುವಂತದ್ದು. ಇದರ ಮಧ್ಯೆಯೂ ಕೂಡ ಈಗಾಗಲೇ ಇನ್ನು ಕಳೆದ ಈ ಒಂದು ಹೋರಾಟಕ್ಕೆ ಏನು ಅಭಿಯಾನ ಮಾಡ್ತೀವಿ ಅಂತ ಹೇಳಿ ಯತ್ನಾಳ್ ಟೀಮ್ ಸಭೆಯನ್ನು ನಡೆಸಿ ಕೂಡ ಅವರು ಒಂದು ಈ ಹೋರಾಟದ ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಬಿಜೆಪಿಯ ನಾಯಕರು ಒಂದಿಷ್ಟು ವಿಜಯೇಂದ್ರ ಸೇರಿದಂತೆ ಹಿರಿಯ ನಾಯಕರು ಕೂಡ ಅವರಿಗೆ ಬೆಂಬಲವನ್ನು ಕೂಡ ಸೂಚಿಸಿದ್ರು. ಯಾರೇ ಒಂದು ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟವನ್ನು ರೈತರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಹೋರಾಟ ಮಾಡಿದ್ರೆ ನಾವು ಅವರಿಗೆ ಖಂಡಿತವಾಗ್ಲೂ ಬೆಂಬಲ ಕೊಡ್ತೀವಿ. ಅದೇ ರೀತಿಯಾದಂತಹ ಯತ್ನಾಳ್ ಅವರ ಟೀಮ್ಗೂ ಕೂಡ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಕೂಡ ಪರೋಕ್ಷವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂತ ಹಿರಿಯ ಮುಖಂಡ್ರೆ ಅವರೇ ಒಂದು ಸ್ವತಃ ಅವರೇ ಹೇಳಿರುವಂತದ್ದು. ಆದ್ರೆ ಇಂದಿನ ಏನು ಈಗ ಪ್ರತಿಭಟನೆ ಈಗಾಗಲೇ ಯತ್ನಾಳ್ ಟೀಮ್ ಆರಂಭ ಮಾಡಿದೆ. ಈ ಒಂದು ಪ್ರತಿಭಟನೆಗೆ ಸ್ವತಃ ಪಕ್ಷದಲ್ಲಿ ಇರ್ತಕ್ಕಂತ ಮುಖಂಡ್ರೆ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಚಂದ್ರಕಲಾ. ಅದರಲ್ಲೂ ಕೂಡ ಈಗಾಗಲೇ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ರಾಜೀವ್ ಅವರು ಕೂಡ ಯತ್ನಾಳ್ ಅವರ ಟೀಮ್ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಇದು ಪಕ್ಷದ ಒಂದು ಶಿಸ್ತಿಗೆ ಸಂಬಂಧಪಟ್ಟಿರುವಂತದ್ದು. ಈಗಾಗಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸೂಚನೆ ಕೊಟ್ಟಿದ್ರು, ಈ ಹೋರಾಟವನ್ನು ನಿಲ್ಲಿಸಬೇಕು, ಪಕ್ಷದ ಅಡಿಯಲ್ಲಿ ನಿರ್ಮಾಣವಾದಂತಹ 3 ತಂಡಗಳ ನೇತೃತ್ವದಲ್ಲಿ ಮಾತ್ರ ಹೋರಾಟ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು ಕೂಡ ಈಗ ಅಧಿಕೃತವಾಗಿ ಶಿಸ್ತನ್ನು ಪಾಲಿಸಿದೆ. ಶಿಸ್ತನ್ನು ಮೀರಿ ಈ ಒಂದು ಹೋರಾಟವನ್ನು ಈಗಾಗಲೇ ಯತ್ನಾಳ್ ಟೀಮ್ ಕೂಡ ಮುಂದುವರಿಸಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಬೆಂಬಲ ನಮ್ಮ ಪಕ್ಷದಿಂದ ನೀಡುವುದಿಲ್ಲ. ಅದೇ ರೀತಿಯಾದಂತಹ ಈ ಶಿಸ್ತು ಉಲ್ಲಂಘನೆ ಮಾಡಿರೋದ್ರಿಂದ ಅವರ ವಿರುದ್ಧ ಕಠಿಣ ಕ್ರಮ ಕೂಡ ತೆಗೆದುಕೊಳ್ಳುವ ಒಂದು ಸಾಧ್ಯತೆಗಳು ಕೂಡ ಸಾಕಷ್ಟಿದೆ ಅಂತ ಹೇಳಿ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಅವರ ಒಂದು ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರುವಂತದ್ದು.
ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರಕಲಾ ಬೀದರ್ನಲ್ಲಿ ಏನ್ ಈಗಾಗಲೇ ಹೋರಾಟವನ್ನು ಕೂಡ ಆರಂಭಿಸಿದ್ದಾರೆ. ಈ ಹಿಂದೆ ಅವರ ಹೋರಾಟ ಆರಂಭಕ್ಕೂ ಮುನ್ನ ಕೂಡ ವಿಜಯೇಂದ್ರ ಅವರು ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಇರ್ಬೋದು ಮತ್ತೆ ಮುಖಂಡರುಗಳಿಗೂ ಕೂಡ ಖಡಕ್ ಆಗಿ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಯಾರೊಬ್ರು ಕೂಡ ಯತ್ನಾಳ್ ಅಂಡ್ ಟೀಮ್ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಬೆಂಬಲವನ್ನು ಕೊಡಬಾರ್ದು, ಆ ಒಂದು ಹೋರಾಟಕ್ಕೆ ಕೈ ಜೋಡಿಸಬಾರ್ದು ಅಂತೇಳಿ ಖಡಕ್ ಆಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆಯೇ ಕೂಡ ಈಗಾಗಲೇ ಅಲ್ಲಿರ್ತಕ್ಕಂಥ ಒಂದಿಷ್ಟು ಹಿರಿಯ ಮುಖಂಡರು ಕೂಡ ಆ ಒಂದು ಪ್ರತಿಭಟನೆಗೆ ಸಾಥ್ ಕೊಡದೇ ಇರುವಂತದ್ದು. ಅದರ ಮಧ್ಯೆಯೂ ಕೂಡ ಈಗಾಗಲೇ ಅಲ್ಲಿ ಯತ್ನಾಳ್ ಅವರು ಏನ್ ಈಗಾಗಲೇ ಪ್ರವಾಸವನ್ನು ಕೂಡ ಆರಂಭ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಒಂದು ಕಾರ್ಯಕರ್ತರು ಮತ್ತೆ ಯತ್ನಾಳ್ ಜೊತೆ ಇರ್ತಕ್ಕಂಥ ಒಂದಿಷ್ಟು ಮುಖಂಡರ ಜೊತೆ ಕೂಡ ವಾಗ್ವಾದ ಕೂಡ ನಡೀತಾ ಇದೆ. ಅವರ ವಿರುದ್ಧವಾಗಿ ಕೂಡ ಅಲ್ಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಅವರು ಕೂಡ ಈ ಒಂದು ಹೋರಾಟಕ್ಕೆ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಿವರೆಗೆ ಈ ಒಂದು ಅಸಮಾಧಾನ ಹೋಗಿ ಮುಟ್ಟಿದೆ ಅಂದ್ರೆ ಕೈ ಮಿಲಾಯಿಸಿಕೊಂಡು ಜಗಳ ಆಡುವಷ್ಟು ಮಟ್ಟಿಗೆ ಈಗ ಸದ್ಯ ಅಲ್ಲಿ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಒಂದು ಕಡೆ ಹೇಗಾಗ್ತಾ ಇದೆ ಅಂದ್ರೆ ಒಂದು ಕಡೆ BY ವಿಜಯೇಂದ್ರ ಬಣ, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಈಗಾಗಲೇ ಒಂದು ಕಡೆ ವಕ್ಫ್ ವಿರುದ್ಧ ಧ್ವನಿಯನ್ನ ಎತ್ತೋದಕ್ಕೆ ಮುಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ್ಯಾವ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಒಂದು ಕಡೆ ಇದಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಟ್ ಕೇಳ್ತಾ ಇಲ್ಲ, ನೋಡೋಣ ಏನಾಗುತ್ತೆ ಏನು ಅಂತ.